ಕಬ್ಬಿಣದಿಂದ ಮಾಡಲ್ಪಟ್ಟ ಈ ಕತ್ತರಿ ತರಹದ ಸಾಧನವನ್ನೊಮ್ಮೆ ನೋಡಿ. ಇದರ ಹೆಸರೇನು ಗೊತ್ತಾ? ಬ್ರೆಸ್ಟ್ ರಿಪ್ಪರ್. ಬಹುಶಃ ಇದರ ಹೆಸರು ಕೇಳಿದಾಗಲೇ ನಿಮಗೆ ಇದನ್ನ ಯಾತಕ್ಕಾಗಿ ಉಪಯೋಗಿಸಲಾಗ್ತಾ ಇತ್ತು ಅನ್ನೋ ಕಲ್ಪನೆ ಬಂದಿರಬಹುದು. ಅಷ್ಟಕ್ಕೂ ಇದನ್ನ ಎಲ್ಲಿ ಯಾರು ಬಳಸ್ತಾ ಇದ್ರು ಗೊತ್ತಾ? ಗೋವಾದಲ್ಲಿ ಮಿಷನರಿ ಜನರು ಮತಾಂತರವಾಗಲು ನಿರಾಕರಿಸುವ ಹಿಂದೂ ಮಹಿಳೆಯರಿಗೆ ಚಿತ್ರಹಿಂಸೆ ನೀಡಲು ಬಳಸ್ತಾ ಇದ್ದ ಸಾಧನವಿದು. ಇದು ಒಂದು ಸ್ಯಾಂಪಲ್ ಅಷ್ಟೇ. ಇಂತಹ ಚಿತ್ರವಿಚಿತ್ರವಾದ ಹಿಂಸಾತ್ಮಕ ಸಾಧನಗಳು ಇನ್ನೂ ಸಾಕಷ್ಟಿವೆ. ಅವುಗಳೆಲ್ಲದರ ಬಗ್ಗೆ ಮುಂದೆ ಹೇಳಲಿಕ್ಕಿದ್ದೇವೆ. ಈ ವಿಡಿಯೋವನ್ನ ತಪ್ಪದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಗೋವಾದ ಆ ಭಯಾನಕ ಕರಾಳ ಇತಿಹಾಸದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ವೀಕ್ಷಕರೇ, ನೀವು ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಅನ್ನೋ ಹೆಸರನ್ನ ಬಹಳಷ್ಟು ಕಡೆ ನೋಡಿರಬಹುದು, ಕೇಳಿರಬಹುದು. ದೇಶೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ಬಲು ಪ್ರಸಿದ್ಧವಾದ ಸೋ ಕಾಲ್ಡ್ ಕ್ರಿಶ್ಚಿಯನ್ ಸಂತನಿತ. ಅವನ ದೇಹವನ್ನು ಕಳೆದ 550ಕ್ಕೂ ಹೆಚ್ಚಿನ ವರ್ಷಗಳಿಂದ ಗೋವಾದ ಬೆಸಿಲಿಕಾ ಆಫ್ ಬಾಮ್ ಜೀಸಸ್ನಲ್ಲಿ ಸಂರಕ್ಷಿಸಲಾಗಿದೆ. ಪ್ರತಿ 10 ವರ್ಷಗಳಿಗೊಮ್ಮೆ ಆ ದೇಹವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಗುತ್ತೆ. ಹಿಂದೂಗಳು ಸೇರಿದಂತೆ ಲಕ್ಷಾಂತರ ಯಾತ್ರಿಕರು ಆ ದೇಹದ ದರ್ಶನ ಮಾಡಲು ಅಲ್ಲಿಗೆ ಹೋಗ್ತಾರೆ. ಅಷ್ಟೇ ಅಲ್ಲ, ಇವತ್ತು ಭಾರತದಲ್ಲಿ ಹಲವಾರು ಕಾಲೇಜುಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಈ ಸೇಂಟ್ ಝೇವಿಯರ್ನ ಹೆಸರನ್ನು ಇಡಲಾಗಿದೆ. ಆದರೆ ನಿಮಗೊಂದು ಅಸಲಿ ವಿಚಾರ ಗೊತ್ತಾ? ಈ ಕ್ಯಾಥೋಲಿಕ್ ಮಿಷನರಿ ಫ್ರಾನ್ಸಿಸ್ ಝೇವಿಯರ್ನ ಶಿಫಾರಸಿನ ಮೇರೆಗೆ ಗೋವಾದಲ್ಲಿ ಇನ್ಕ್ವಿಸಿಷನ್ ಅನ್ನು ಘೋಷಿಸಲಾಗಿತ್ತು. ಕ್ರೈಸ್ತೇತರರನ್ನು ಕ್ರೂರವಾಗಿ ಹಿಂಸಿಸಿ ಬಲವಂತವಾಗಿ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರಿಸುವುದು ಈ ಝೇವಿಯರ್ನ ಪ್ರಾಥಮಿಕ ಕೆಲಸವಾಗಿತ್ತು. ಈ ಕ್ರೂರ ಕೃತ್ಯಕ್ಕೆ ರಾಜಮನೆತನದ ಪ್ರೋತ್ಸಾಹವನ್ನು ಪಡೆಯಲು ಅವನು 1546ರಲ್ಲಿ ಪೋರ್ಚುಗಲ್ ರಾಜನಿಗೆ ಪತ್ರ ಬರೆದಿದ್ದ. ಇನ್ಕ್ವಿಸಿಷನ್ ಮೂಲಕ ಅವನು ಗೋವಾದಲ್ಲಿ ಕ್ರಿಶ್ಚಿಯನ್ ಮತವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿದ್ದ. ಇದಕ್ಕಾಗಿಯೇ ಪೋಪ್ ಅವನನ್ನು ಸೈಂಟ್ ಅಥವಾ ಸಂತ ಅಂತ ಘೋಷಿಸಿದ್ದ. ರೋಮನ್ ಕ್ಯಾಥೋಲಿಕ್ ಚರ್ಚ್ ಪ್ರಕಾರ ಅವರ ನಂಬಿಕೆಯನ್ನು ಹೊರತುಪಡಿಸಿ ಬೇರೆ ಎಲ್ಲಾ ನಂಬಿಕೆಗಳು ಮತ್ತು ಆಚರಣೆಗಳು ಧರ್ಮದ್ರೋಹಗಳಾಗಿವೆ. ಇನ್ಕ್ವಿಸಿಷನ್ ಅನ್ನೋದು ಅಂತಹ ಧರ್ಮದ್ರೋಹಿಗಳನ್ನು ಮತ್ತು ಕಪಟಿಗಳನ್ನು ಪತ್ತೆ ಹಚ್ಚುವ ಮತ್ತು ಶಿಕ್ಷಿಸುವ ವ್ಯವಸ್ಥೆಯಾಗಿತ್ತು. ಮಧ್ಯಕಾಲೀನ ಇನ್ಕ್ವಿಸಿಷನ್ ಜರ್ಮನಿ, ದಕ್ಷಿಣ ಫ್ರಾನ್ಸ್, ಉತ್ತರ ಇಟಲಿ ಮತ್ತು ಪೋಪ್ನ ಪ್ರಾಂತ್ಯಗಳಲ್ಲಿ ಸಕ್ರಿಯವಾಗಿತ್ತು. ಮತಾಂತರಗೊಂಡ ನಂತರ ಹೊಸ ಕ್ರೈಸ್ತರು ಕ್ರಿಶ್ಚಿಯನ್ ಮತವನ್ನು ಸಂಪೂರ್ಣವಾಗಿ ಸ್ವೀಕರಿಸದಿದ್ದರೆ ಅವರನ್ನು ಕ್ರೂರವಾಗಿ ಶಿಕ್ಷಿಸಲಾಗ್ತಾ ಇತ್ತು. ಇನ್ಕ್ವಿಸಿಷನ್ ಪ್ರಕ್ರಿಯೆಯು ಬಿಷಪ್ಗಳು ಅಥವಾ ಪಾದ್ರಿಗಳಿಂದ ಸ್ವತಂತ್ರವಾಗಿತ್ತು. ಇದು ಪೋಪ್ಗೆ ನೇರವಾಗಿ ಸಂಪರ್ಕ ಹೊಂದಿತ್ತು. ಇನ್ಕ್ವಿಸಿಷನ್ ಅನ್ನೋದು ಏಕಕಾಲದಲ್ಲಿ ದೂರುದಾರ ಮತ್ತು ನ್ಯಾಯಾಧೀಶ ಎರಡೂ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ನಮ್ಮಲ್ಲಿ ನ್ಯಾಯ ಪ್ರಕ್ರಿಯೆಯ ಸಾಮಾನ್ಯ ಪರಿಕಲ್ಪನೆ ಹೇಗಿರುತ್ತೆ ಹೇಳಿ? ಒಬ್ಬ ವ್ಯಕ್ತಿಯು ತಪ್ಪಿತಸ್ಥನೆಂದು ಸಾಬೀತಾಗುವವರೆಗೂ ನಿರಪರಾಧಿ ಅಂತ ಅಲ್ವಾ? ಆದರೆ ಇನ್ಕ್ವಿಸಿಷನ್ನ ವಿಕೃತ ಪರಿಕಲ್ಪನೆಯ ಪ್ರಕಾರ ಒಬ್ಬ ವ್ಯಕ್ತಿಯು ನಿರಪರಾಧಿ ಎಂದು ಸಾಬೀತಾಗುವವರೆಗೂ ತಪ್ಪಿತಸ್ಥ. ಇನ್ಕ್ವಿಸಿಟರ್, ಅವನ ಸಹಾಯಕ ಸಂದೇಶವಾಹಕರು ಮತ್ತು ಗೂಢಚಾರರು ಶಸ್ತ್ರಾಸ್ತ್ರಗಳನ್ನು ಹೊಂದಲು ಅವಕಾಶವಿತ್ತು. ಆರೋಪಿಯು ತನ್ನ ವಕೀಲರನ್ನು ಸಂಪರ್ಕಿಸಲು ಸಹ ಸಾಧ್ಯವಾಗ್ತಾ ಇರಲಿಲ್ಲ. ಆರೋಪಿಯು ತನ್ನ ಮೇಲೆ ಯಾರು ಆರೋಪ ಹೊರಿಸಿದ್ದಾರೆ ಅಂತ ತಿಳಿದುಕೊಳ್ಳಲು ಅವಕಾಶವಿರಲಿಲ್ಲ. ಇನ್ಕ್ವಿಸಿಷನ್ನ ತೀರ್ಪನ್ನು ತಿದ್ದುಪಡಿ ಮಾಡುವುದಾಗಲಿ ಅಥವಾ ಬದಲಾಯಿಸುವುದಾಗಲಿ ಬಹುತೇಕ ಅಸಾಧ್ಯವೇ ಆಗಿತ್ತು. ಯಾಕೆಂದ್ರೆ ಹಾಗೆ ಮಾಡಬೇಕು ಅಂದ್ರೆ ನೇರವಾಗಿ ಪೋಪ್ ಬಳಿಗೆ ಹೋಗಬೇಕಾಗಿತ್ತು. ಬಂಧನದ ಅವಧಿಗೆ ಯಾವುದೇ ಮಿತಿಯೂ ಇರಲಿಲ್ಲ. ಇನ್ಕ್ವಿಸಿಷನ್ನಿಂದ ಅಪರಾಧಿಗಳಿಗೆ ವಿಧಿಸಲಾಗುತ್ತಿದ್ದ ಅಮಾನವೀಯ ಶಿಕ್ಷೆಗಳು ಅತ್ಯಂತ ಭಯಾನಕವಾಗಿದ್ದವು. ಹಾವುಗಳಿಂದ ತುಂಬಿದ ಗುಂಡಿಗೆ ಎಸೆಯುವುದು, ದೇಹವನ್ನು ಪ್ರಾಣಿಗಳ ಕೊಬ್ಬಿನಿಂದ ಮುಚ್ಚಿ ಬೆಂಕಿ ಹಚ್ಚುವುದು, ದೇಹದ ಮೇಲೆ ಉರಿಯುತ್ತಿರುವ ಗಂಧಕವನ್ನು ಸುರಿಯುವುದು, ಕಂಕುಳಲ್ಲಿ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಇಡುವುದು, ಹೊಟ್ಟೆಯ ಮೇಲೆ ಇಲಿಗಳಿಂದ ತುಂಬಿದ ಮಡಕೆಯನ್ನು ತಲೆ ಕೆಳಗಾಗಿ ಇಟ್ಟು ಅದರ ಮೇಲೆ ಬೆಂಕಿ ಹಾಕುವುದು. ಇದರಿಂದ ಉಂಟಾಗುವ ಶಾಖದ ಕಾರಣ ಇಲಿಗಳು ವ್ಯಕ್ತಿಯ ಹೊಟ್ಟೆಯನ್ನು ನಿರಂತರವಾಗಿ ಕೆರೆಯುತ್ತವೆ ಮತ್ತು ಕಡಿಯುತ್ತವೆ. ಮಹಿಳೆಯರನ್ನು ಮಾಟಗಾತಿಯರು ಎಂದು ಆರೋಪಿಸಿ ನಂತರ ಅವರನ್ನು ಸುಡುವುದು, ಪೋಷಕರ ಮುಂದೆಯೇ ಮಕ್ಕಳನ್ನು ಅಂಗವಿಕಲಗೊಳಿಸುವುದು, ಆ ದೃಶ್ಯವನ್ನು ನೋಡುವಾಗ ಪೋಷಕರು ಕಣ್ಣು ಮುಚ್ಚದಂತೆ ತಡೆಯಲು ಅವರ ಕಣ್ಣು ರೆಪ್ಪೆಗಳನ್ನೇ ಕತ್ತರಿಸುವುದು ಇತ್ಯಾದಿ ಇತ್ಯಾದಿ. ಈ ಚಿತ್ರಹಿಂಸೆಗಳನ್ನು ಇನ್ಕ್ವಿಸಿಷನ್ನವರ ಮನರಂಜನೆ ಎಂದು ಪರಿಗಣಿಸಲಾಗಿತ್ತು. ಚಿತ್ರಹಿಂಸೆಗಳಲ್ಲಿ ಅತ್ಯಂತ ಭೀಕರವಾದದ್ದು ಆಟೋ ದ ಫೇ. ಶಿಕ್ಷೆಗೊಳಗಾದ ಹಲವಾರು ಜನರನ್ನು ಒಟ್ಟಿಗೆ ಸುಡುವ ಈ ಪೂರ್ವಯೋಜಿತ ಆಚರಣೆ ರಾತ್ರಿ ಇಡೀ ನಡೆಯುತ್ತಾ ಇತ್ತು. ಇದನ್ನು ಇಡೀ ನಗರದ ಸಮ್ಮುಖದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸಲಾಗ್ತಾ ಇತ್ತು. ತಡರಾತ್ರಿ 2 ಗಂಟೆ ಹೊತ್ತಿಗೆ ಖೈದಿಗಳನ್ನು ಎಬ್ಬಿಸಿ ಅವರ ಬಟ್ಟೆಗಳಿಗೆ ಗಂಧಕ ಬಳಿಯಲಾಗ್ತಾ ಇತ್ತು.
ಕ್ಯಾಥೆಡ್ರಲ್ ಗಂಟೆಗಳು ಮೊಳಗುತ್ತಿದ್ದವು ಮತ್ತು ಶಿಕ್ಷೆಗೊಳಗಾದವರ ಮೇಲೆ ದೊಡ್ಡ ಶಿಲುಬೆಗಳನ್ನು ಹೇರಿ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತಿತ್ತು. ರಸ್ತೆಗಳ ಉದ್ದಕ್ಕೂ ಛಾವಣಿಗಳ ಮೇಲೆಲ್ಲ ರೋಮಾಂಚನಗೊಂಡ ಪ್ರೇಕ್ಷಕರು ಸಾಲುಗಟ್ಟಿ ನಿಂತಿರುತ್ತಿದ್ದರು. ಶಿಕ್ಷೆಗೊಳಗಾದವರ ಜೊತೆಗೆ ಅವರ ನಿಷೇಧಿತ ಗ್ರಂಥಗಳನ್ನು ಸಹ ಸುಡಲಾಗ್ತಿತ್ತು. ಈ ಕ್ರೌರ್ಯವು ಪಟ್ಟಣವಾಸಿಗಳಲ್ಲಿ ಭಯವನ್ನು ಹುಟ್ಟುಹಾಕುವ ಉದ್ದೇಶವನ್ನು ಹೊಂದಿತ್ತು. ಈಗ ಇನ್ಕ್ವಿಸಿಷನ್ನಲ್ಲಿ ಬಳಸಲಾಗ್ತಿದ್ದ ಭಯಾನಕ ವಸ್ತುಗಳನ್ನು ನೋಡೋಣ. ರಾಷ್ಟ್ರೀಯ ಐತಿಹಾಸಿಕ ಸಂಶೋಧನೆ ಮತ್ತು ತುಲನಾತ್ಮಕ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಶ್ರೀ ನೀರಜ್ ಅತ್ರಿ ಅವರು ನೀಡಿರುವ ಮಾಹಿತಿಗಳು ಇವು. ಥಂಬ್ ರ್ಯಾಕ್. ಇದು ಸುಮಾರು 4 ಇಂಚು × 4 ಇಂಚುಗಳಷ್ಟು ಅಳತೆಯ ಸಣ್ಣ ಸಾಧನವಾಗಿತ್ತು. 2 ಹೆಬ್ಬೆರಳುಗಳು ಅಥವಾ ಬೆರಳುಗಳನ್ನು ಸ್ಕ್ರೂಗೆ ಸಿಕ್ಕಿಸಲಾಗುತ್ತಿತ್ತು ಮತ್ತು ವ್ಯಕ್ತಿಯು ಮತಾಂತರಗೊಳ್ಳಲು ಒಪ್ಪಿಕೊಳ್ಳುವವರೆಗೆ ನಿಧಾನವಾಗಿ ಅವುಗಳನ್ನು ಬಿಗಿಗೊಳಿಸಲಾಗುತ್ತಾ ಇತ್ತು. ಹೆರೆಟಿಕ್ಸ್ ಫೋರ್ಕ್. ಈ ಸಾಧನವು ಸರಿಸುಮಾರು 6 ಇಂಚು ಉದ್ದವಿತ್ತು. ವ್ಯಕ್ತಿಗೆ ಚಲಿಸಲು ಸಾಧ್ಯವಾಗದ ರೀತಿಯಲ್ಲಿ ಇದನ್ನು ಗಂಟಲು ಮತ್ತು ಎದೆಯ ನಡುವೆ ಇರಿಸಲಾಗ್ತಾ ಇತ್ತು. ಈಗ ಇದನ್ನು ಫ್ರಾನ್ಸ್ನ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಇದು ಇದರ ಪುನರ್ನಿರ್ಮಾಣಗೊಂಡ ಆವೃತ್ತಿ. ಇದಕ್ಕೆ ಒಂದು ಬೆಲ್ಟ್ ಅನ್ನು ಕಟ್ಟಿ ಈ ರೀತಿ ಉಪಯೋಗಿಸಲಾಗ್ತಾ ಇತ್ತು. ಸ್ಪ್ಯಾನಿಷ್ ಬೂಟ್. ಈ ಬೂಟಿನಲ್ಲಿ ಸಣ್ಣ ಚೂಪಾದ ಮುಳ್ಳುಗಳು ಇರುವುದನ್ನು ಕಾಣಬಹುದು. ಅದನ್ನ ಮೊಣಕಾಲಿನ ಕೆಳಗೆ ಕಟ್ಟಿ ಮೂಳೆಗಳು ಹೊರಬರುವವರೆಗೂ ಸುತ್ತಿಗೆಯಿಂದ ಹೊಡೆಯಲಾಗುತ್ತಿತ್ತು. ಇದು ಒಂದು ಕಟ್ಟಿ ಹಾಕುವ ಸಾಧನ. ಕುತ್ತಿಗೆ, ಕೈಗಳು ಮತ್ತು ಕಾಲುಗಳನ್ನು ಇದರೊಳಗೆ ಇರಿಸಿ ಕಟ್ಟಲಾಗ್ತಿತ್ತು. ವ್ಯಕ್ತಿಯನ್ನು ಹೀಗೆ ಕಟ್ಟಿ ಕಾಡಿನಲ್ಲೋ ಅಥವಾ ಚರ್ಚ್ ಪಕ್ಕದಲ್ಲೋ ಬಿಡಲಾಗ್ತಾ ಇತ್ತು. 3-4 ದಿನಗಳಲ್ಲಿ ಅವನ ಸ್ನಾಯುಗಳೆಲ್ಲ ವಿಫಲವಾಗಿ ಮೃತ್ಯು ಸಂಭವಿಸ್ತಾ ಇತ್ತು. ಇದು ಅದರದ್ದೇ ಇನ್ನೊಂದು ರೂಪ. ಇದನ್ನು ಜೆನೈಟಲ್ ಸ್ಲಾಟರ್ ಅಥವಾ ಸ್ಕ್ಯಾವೆಂಜರ್ ಸ್ಲಾಟರ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಈ ರೀತಿ ಕಟ್ಟಿ ಹಾಕುವುದರಿಂದ ರಕ್ತ ಪ್ರವಾಹ ನಿಂತು ಹೋಗಿ ಮೃತ್ಯುವಾಗ್ತಾ ಇತ್ತು. ಇದು ಒಂದು ಕುರ್ಚಿ. ಇದರಲ್ಲಿ ಹಿಂದುಗಡೆ 2 ತೂತುಗಳಿವೆ. ಇದರ ಉಪಯೋಗದ ಚಿತ್ರಣ ಹೀಗಿದೆ. ಆದರೆ ವಾಸ್ತವದಲ್ಲಿ ಕಾಲುಗಳಿಗೆ ಚಪ್ಪಲಿಯಲ್ಲ, ಬದಲಾಗಿ ಪ್ರಾಣಿಗಳ ಕೊಬ್ಬನ್ನು ಲೇಪಿಸಿ ಬೆಂಕಿ ಹಚ್ಚಲಾಗ್ತಾ ಇತ್ತು. ಇದನ್ನು ಫೈರ್ ಟಾರ್ಚರ್ ಅಂತ ಕರೆಯಲಾಗ್ತಾ ಇತ್ತು. ವಾಟರ್ ಟಾರ್ಚರ್. ಇದು ತುಂಬಾ ಜಟಿಲವಾದದ್ದು. ಇದು ಒಂದು 7 ಅಡಿ ಉದ್ದದ ರ್ಯಾಕ್. ಇಲ್ಲಿ ಹಿಂದೆ ಕಾಣುವ 2 ತೂತುಗಳಲ್ಲಿ ವ್ಯಕ್ತಿಯ ಕೈಗಳನ್ನು ಕಟ್ಟಲಾಗ್ತಾ ಇತ್ತು ಮತ್ತು ಈ ಕಡೆ ಚೈನ್ಗೆ ಕಾಲುಗಳನ್ನು ಕಟ್ಟಲಾಗ್ತಾ ಇತ್ತು. ಈ ಮಧ್ಯಭಾಗದ ಪ್ಲಾಟ್ಫಾರ್ಮ್ ಮೇಲೆ ಆ ವ್ಯಕ್ತಿಯ ಬೆನ್ನು ಹುರಿ ಬರ್ತಾ ಇತ್ತು ಮತ್ತು ಅದರ ಮೇಲೆ ಶರೀರದ ಪೂರ್ತಿ ಭಾರ ಬೀಳ್ತಾ ಇತ್ತು. ಬಳಿಕ ಅವನ ಮೂಗಿನ ಮೂಲಕ ಪೈಪ್ ಹಾಕಿ ನೀರು, ಮೂತ್ರ ಅಥವಾ ಮಲವನ್ನು ತಳ್ಳಲಾಗ್ತಾ ಇತ್ತು. ಅದು ಹೊಟ್ಟೆಯ ತುಂಬ ತುಂಬಿಕೊಂಡು ಒತ್ತಡ ಹೆಚ್ಚಾಗಿ ಬೆನ್ನು ಮೂಳೆಯೇ ಮುರಿದು ಹೋಗ್ತಾ ಇತ್ತು. ಟಾರ್ಚರ್ ಚೇರ್ಸ್. ಈ ಕುರ್ಚಿಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದು ಸಾವಿರಾರು ಚೂಪಾದ ಮೊಳೆಗಳನ್ನು ಅಳವಡಿಸಲಾಗಿತ್ತು. ಅವುಗಳ ಕೆಳಗೆ ಕಡಿಮೆ ಜ್ವಾಲೆಯಲ್ಲಿ ಬೆಂಕಿ ಉರಿಯುತ್ತಲೇ ಇರುತ್ತಿತ್ತು. ಅದು ನಿಧಾನವಾಗಿ ಬಲಿಪಶುವನ್ನು ಸುಟ್ಟು ಕೊಲ್ಲುತ್ತಿತ್ತು. ಸ್ಪ್ಯಾನಿಷ್ ಕಾಲರ್. ಇದನ್ನು ಕುತ್ತಿಗೆಗೆ ಧರಿಸಿ ಬಿಡಲಾಗುತ್ತಿತ್ತು. ಇದು ನಿಧಾನವಾಗಿ ಬೆನ್ನುಹುರಿಯನ್ನು ಚುಚ್ಚುತ್ತಿತ್ತು. ಇದರಲ್ಲಿ ಒಬ್ಬ ವ್ಯಕ್ತಿ ಸಾಯಲು ಸುಮಾರು 4 ರಿಂದ 5 ದಿನಗಳು ಬೇಕಾಗ್ತಿದ್ದವು. ಹೆಡ್ ಕ್ರಷರ್ ಅಥವಾ ಸ್ಕಲ್ ಕ್ರಷರ್. ಇದನ್ನು ತಲೆಯ ಮೇಲೆ ಒತ್ತಡ ಹೇರಲು ಬಳಸಲಾಗ್ತಾ ಇತ್ತು. ಹೆಚ್ಚಿದ ಒತ್ತಡದಿಂದಾಗಿ ಹಲ್ಲುಗಳು ಮುರಿಯುತ್ತಿದ್ದವು, ಕಣ್ಣುಗಳು ಹೊರಬರುತ್ತಿದ್ದವು ಮತ್ತು ಅಂತಿಮವಾಗಿ ಮೂಗು ಮತ್ತು ಕಿವಿಗಳ ಮೂಲಕ ಮೆದುಳೇ ಹೊರಬರುತ್ತಾ ಇತ್ತು. ಐರನ್ ಮೇಡನ್. ಇದು 7 ಅಡಿ ಎತ್ತರದ ಕಬ್ಬಿಣದ ರಚನೆ. ಇದನ್ನು ಸಾಮಾನ್ಯವಾಗಿ ಗಟರ್ ಮೇಲೆ ಇರಿಸಿ ಅದರೊಳಗೆ ವ್ಯಕ್ತಿಯನ್ನು ಇರಿಸಲಾಗ್ತಾ ಇತ್ತು. ದೇಹದ ಪ್ರಮುಖ ಭಾಗಗಳನ್ನು ಚುಚ್ಚುವಂತೆ ಮೊಳೆಗಳ ಇನ್ನೊಂದು ರಚನೆಯನ್ನು ಅದರೊಳಗೆ ಒತ್ತಲಾಗ್ತಾ ಇತ್ತು. ಇದನ್ನು ಹೆಚ್ಚಾಗಿ ಮಹಿಳೆಯರಿಗೆ ಬಳಸಲಾಗ್ತಿತ್ತು. 3 ದಿನಗಳ ನಂತರ ಇದರ ಕೆಳಗಿನ ಬಾಗಿಲನ್ನು ತೆಗೆದು ಹೆಣವು ಗಟರ್ ಒಳಗೆ ಹೋಗುವಂತೆ ಮಾಡಲಾಗ್ತಾ ಇತ್ತು. 4 ಇಂಚಿನ ವಿಶಿಷ್ಟ ಸಾಧನ. ವ್ಯಕ್ತಿಯ ಬಾಯಿ ತೆರೆದು ಕರಗಿದ ಸೀಸವನ್ನು ಅದರಲ್ಲಿ ಸುರಿಯಲು ಈ ವಿಶೇಷ ಸಾಧನವನ್ನು ಬಳಸಲಾಗ್ತಿತ್ತು. ಮಹಿಳೆಯರ ಸೂಕ್ಷ್ಮ ಅಂಗಗಳಿಗೆ ಹಾನಿ ಮಾಡಲು ಸಹ ಇದೇ ಸಾಧನವನ್ನು ಬಳಸಲಾಗುತ್ತಿತ್ತು. ಬ್ರೆಸ್ಟ್ ರಿಪರ್. ಇದರ ಹೆಸರೇ ಹೇಳುತ್ತೆ ಇದನ್ನು ಯಾತಕ್ಕೆ ಬಳಸಲಾಗ್ತಾ ಇತ್ತು ಅಂತ. ಬಳಸುವ ಮೊದಲು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಕೆಂಪಗೆ ಬಿಸಿ ಮಾಡಿಯೇ ಬಳಸಲಾಗ್ತಾ ಇತ್ತು. ಇದರಲ್ಲಿ ಬೇರೆ ಬೇರೆ ವಿಧಗಳು ಇದ್ದವು. ಇನ್ಕ್ವಿಸಿಷನ್ ಸಮಯದಲ್ಲಿ ಕೆಲವು ಭಾರವಾದ ಕಬ್ಬಿಣದ ಮುಖವಾಡಗಳನ್ನು ಶಿಕ್ಷೆಯ ಒಂದು ರೂಪವಾಗಿ ಬಳಸಲಾಗ್ತಿತ್ತು. ಈ ಮುಖವಾಡಗಳನ್ನು ವ್ಯಕ್ತಿಗಳು ಪೂಜಿಸುವ ದೇವತೆಗಳ ರೂಪದಲ್ಲಿ, ಅಂದರೆ ಕಾಳಿಮಾತೆ ಅಥವಾ ಶಿವ ಇತ್ಯಾದಿ ರೂಪದಲ್ಲಿ ಮಾಡಲಾಗ್ತಾ ಇತ್ತು. ಇವುಗಳನ್ನು ಬಿಸಿ ಮಾಡಿ ವ್ಯಕ್ತಿಗೆ ಧರಿಸಿ ಊರೆಲ್ಲ ಮೆರವಣಿಗೆ ಮಾಡಿ ಬಳಿಕ ಕಲ್ಲು ಹೊಡೆದು ಸಾಯಿಸಲಾಗ್ತಾ ಇತ್ತು. ಹೀಗೆಯೇ ಯೇಸುವನ್ನು ನಂಬದವರಿಗಾಗಿ ಜೂಡಸ್ ಕ್ರೇಡಲ್, ಪುಲ್ಲಿ ರ್ಯಾಕ್, ನೀ ಕ್ರಷರ್, ಕ್ರೂಸಿಫೈಯರ್, ಜರ್ಕಿಂಗ್ ಡಿವೈಸ್ ಮುಂತಾದ ಚಿತ್ರ ವಿಚಿತ್ರ ಸಾಧನಗಳನ್ನು ಬಳಸಲಾಗ್ತಾ ಇತ್ತು.
ಇಂತಹ ಚಿತ್ರಹಿಂಸೆಗೆ ಹೆದರಿ ಮತಾಂತರವಾದ ಹೊಸ ಕ್ರಿಶ್ಚಿಯನ್ನರಿಗೆ ಮುಂದಿನ ಜೀವನ ಸಲೀಸಾಗೇನೂ ಇರಲಿಲ್ಲ. ಅವರ ಮೇಲೆ ಮತ್ತಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ವಿಧಿಸಲಾಗಿತ್ತು. ಪುರುಷರು ಧೋತಿ ಧರಿಸುವಂತಿರಲಿಲ್ಲ ಮತ್ತು ಮಹಿಳೆಯರು ಲೆಹಂಗಾ ಚೋಲಿ ಧರಿಸುವಂತಿರಲಿಲ್ಲ. ಮಹಿಳೆಯರು ಊಟ ಮಾಡುವ ಮೊದಲು ಸ್ನಾನ ಮಾಡುವಂತಿರಲಿಲ್ಲ ಮತ್ತು ಆಹಾರವನ್ನು ತಯಾರಿಸುವಾಗ ಮಡಿ ಬಟ್ಟೆಗಳನ್ನು ಧರಿಸುವಂತಿರಲಿಲ್ಲ. ಉಪ್ಪು ಇಲ್ಲದೆ ಅನ್ನವನ್ನು ಬಡಿಸುವಂತಿರಲಿಲ್ಲ. ಯಾವುದೇ ಹಿಂದೂ ಶುಭ ದಿನ ಅಥವಾ ಗ್ರಹಣದಂದು ಉಪವಾಸವನ್ನು ಆಚರಿಸುವಂತಿರಲಿಲ್ಲ. ವಿವಾಹಿತ ಮಹಿಳೆಯ ಮೊದಲ ಮುಟ್ಟಿನ ದಿನದಂದು ಹಿಂದೆ ಆಚರಿಸುತ್ತಿದ್ದ ಯಾವುದೇ ಆಚರಣೆಯನ್ನು ನಡೆಸುವಂತಿರಲಿಲ್ಲ. ಸಾವಿನ ಸ್ಥಳದಲ್ಲಿ ಹಿಂದೆ ಮಾಡುತ್ತಿದ್ದಂತೆ ಗೋವಿನ ಸಗಣಿ ಸಾರಿಸುವಂತಿರಲಿಲ್ಲ. ಮನೆಯ ಬಳಿ ತುಳಸಿ ಗಿಡಗಳನ್ನು ನೆಡುವಂತಿರಲಿಲ್ಲ. ತುಳಸಿ ಎಲ್ಲಿಯಾದರೂ ಕಂಡುಬಂದರೆ ಅದನ್ನು ತಕ್ಷಣವೇ ಕಿತ್ತು ಹಾಕಬೇಕಿತ್ತು. ಒಟ್ಟಿನಲ್ಲಿ ಹೊಸ ಕ್ರೈಸ್ತರ ನಡವಳಿಕೆಯಲ್ಲಿ ಹಿಂದೂ ಧರ್ಮ ಮತ್ತು ಪದ್ಧತಿಗಳ ಸಣ್ಣ ಕುರುಹು ಕೂಡ ಇರಬಾರದು ಎಂದು ಖಚಿತಪಡಿಸಿಕೊಳ್ಳುವುದು ಅವರ ಉದ್ದೇಶವಾಗಿತ್ತು. ಇನ್ಕ್ವಿಸಿಷನ್ನ ಕ್ರೂರತೆಯು ಅಸಂಖ್ಯಾತ ಹಿಂದೂಗಳನ್ನು ತಮ್ಮ ಮನೆಗಳಿಂದ ಪಲಾಯನ ಮಾಡುವಂತೆ ಮಾಡಿತ್ತು. 250 ವರ್ಷಗಳಲ್ಲಿ ಲೆಕ್ಕವಿಲ್ಲದಷ್ಟು ದೌರ್ಜನ್ಯಗಳು ನಡೆದವು. ಸ್ವಾತಂತ್ರ್ಯೋತ್ತರ ಸರ್ಕಾರಗಳು ಶಾಲಾ ಪಠ್ಯಪುಸ್ತಕಗಳಿಂದ ಈ ದೌರ್ಜನ್ಯಗಳ ಕಥೆಗಳನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿದವು. ವ್ಯಾಟಿಕನ್ ಅಥವಾ ಪೋರ್ಚುಗಲ್ ಈ ದೌರ್ಜನ್ಯಗಳಿಗೆ ಭಾರತೀಯರಲ್ಲಿ ಕ್ಷಮೆ ಯಾಚಿಸುವ ಯೋಚನೆಯನ್ನೂ ಮಾಡಲಿಲ್ಲ. ಶತಮಾನಗಳ ಅಮಾನವೀಯ ದೌರ್ಜನ್ಯಗಳ ಹೊರತಾಗಿಯೂ ಹಿಂದೂ ಧರ್ಮವು ಅಲ್ಲಿ ಸುರಕ್ಷಿತವಾಗಿ ಉಳಿದಿದೆ ಎಂಬುದು ಗೋವಾದ ಹಿಂದೂಗಳ ಅದಮ್ಯ ಧೈರ್ಯವನ್ನು ತೋರಿಸುತ್ತದೆ. ಇಂದಿಗೂ ಗೋವಾದ ಅನೇಕ ಕ್ರಿಶ್ಚಿಯನ್ ಕುಟುಂಬಗಳು ತಮ್ಮ ಪೂರ್ವಜರು ಹಿಂದೂಗಳೆಂದು ಅರಿತಿದ್ದಾರೆ ಮತ್ತು ಅವರು ಇನ್ನೂ ಕೆಲವು ಹಿಂದೂ ಸಂಪ್ರದಾಯಗಳನ್ನು ಹೊಂದಿದ್ದಾರೆ. ಭವಿಷ್ಯದಲ್ಲಿ ಇಂತಹ ದೌರ್ಜನ್ಯಗಳು ಪುನರಾವರ್ತನೆಯಾಗದಂತೆ ಹೊಸ ಪೀಳಿಗೆಗೆ ಗೋವಾ ಇನ್ಕ್ವಿಸಿಷನ್ನ ಇತಿಹಾಸವನ್ನು ಹೇಳುವುದು ಅತೀ ಅಗತ್ಯ. ಇತಿಹಾಸವನ್ನು ತಿಳಿದುಕೊಳ್ಳುವುದರಿಂದ ಮಾತ್ರ ಭವಿಷ್ಯವನ್ನು ಸುರಕ್ಷಿತಗೊಳಿಸಬಹುದು. ಈ ವಿಡಿಯೋವನ್ನು ಎಲ್ಲೆಡೆ ಹಂಚಿಕೊಳ್ಳುವ ಮೂಲಕ ನೈಜ ಇತಿಹಾಸದ ಅರಿವು ಮೂಡಿಸೋಣ. ನಮಸ್ಕಾರ.